ಅಲ್ಲ ಬೇಕೇ ಬೇಕು. ಯಾಕಂದರೆ ಈ ಅರ್ಜುನ 1ರಿಂದ ಎಷ್ಟೋ ಈ ಕಡೆ ಈ ಭಾಗದ ಜನಗಳಿಗೆ ಎಷ್ಟೋ ಅನುಕೂಲ ಆಗಿತ್ತು. ಇಲ್ಲಿ ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಇಮಿಡಿಯೇಟಾಗಿ ಹೋಗ್ತಿತ್ತು, ಪಕ್ಕದಲ್ಲಿ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಏನು ಮಾಡ್ತು, ಎಲ್ಲೋ ಮಧ್ಯಪ್ರದೇಶಕ್ಕೆ ಕರ್ಕೊಂಡು ಹೋಗಿರ್ತಾರೆ, ಅಲ್ಲೋಗಿ ಕಾರ್ಯಾಚರಣೆ ಮಾಡಿ ಬರ್ತಾರೆ. ಅಲ್ಲೆಲ್ಲ ಹೋಗಿಂತ ನಮಗೆ ಇಲ್ಲಿ ಲೋಕಲ್ಲಾಗಿ ಈ ಸ್ಥಳೀಕರ ಒಂದು ಏನು ಅವಶ್ಯಕತೆಗಳಿದೆ, ಕಾಡು ಪ್ರಾಣಿಗಳಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ, ತೊಂದರೆಗಳಿಗೆ ನಮ್ಮ ಅರ್ಜುನಂಥ ಆನೆಗಳನ್ನ ಹುಡುಕಿ ಅದನ್ನ ಬೆಳೆಸಿ ಅದನ್ನ ಬಳಸೋಕ್ಕೆ ತುಂಬ ಅವಕಾಶ ಇದೆ. ಅವಕಾಶನ ಬಳಸ್ಕೊಳ್ಳೋಕ್ಕೆ ಅರಣ್ಯ ಇಲಾಖೆ ತಯಾರಾಗಬೇಕು. ಇಲ್ಲಿ ಈ ಇನ್ಸಿಡೆಂಟ್ ಯಾವುದು ಈ ಒಂದು ಘಟನೆ ನಡೀತು, ಈ ಘಟನೆ ಆದಮೇಲೆ ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡಿದಾಗ, ಈಗ ನಮ್ಮ ಈ ಸುತ್ತಮುತ್ತ ಈ ವಯನಾಡು ಇರಬೇಕು, ವಯನಾಡು ವೈಲ್ಡ್ ಲೈಫ್ ಸೆಂಚುರಿ ಪಕ್ಕದಲ್ಲಿದೆ, ನಾಗರಹೊಳೆ ನ್ಯಾಷನಲ್ ಪಾರ್ಕು, ಬಂಡೀಪುರ ನ್ಯಾಷನಲ್ ಪಾರ್ಕ್, ಹಾಗೆ ನಮ್ಮದು ಮುದುಮಲೆ ನ್ಯಾಷನಲ್ ಪಾರ್ಕ್ ಕೂಡ ಇದಕ್ಕೆ ಜಾಯಿಂಟ್ ಆಗಿರೋದ್ರಿಂದ ಇಲ್ಲಿ ಬರೋದಕ್ಕೆ ದೊಡ್ಡ ದೊಡ್ಡ ಈ ಕಬಿನಿ ನೀರಿಗೆ ಈ ಬೇಸಿಗೆ ಟೈಮಲ್ಲಿ ದೊಡ್ಡ ದೊಡ್ಡ ಆನೆಗಳು ಬರುತ್ತೆ. ದಯವಿಟ್ಟು ಅಂಥ ಆನೆಗಳನ್ನ ಹಿಡಿದು ಪಳಗಿಸಿ. ಈಗ ಏನು ಅಭಿಮನ್ಯು ಒಂದು ಆನೆ ಒಂದು ಹೋದರೆ ನಮಗೆ ನೆಕ್ಸ್ಟು ಅಂಬಾರಿಗೆ ಆನೆ ಇದೆಯೋ ಇಲ್ಲ ಅಂತ ನಾವು ಹುಡುಕ್ಬೇಕಾಗುತ್ತೆ. ಇಲ್ಲ ಅಂದರೆ ಲಾರಿಲಿ ಅಂಬಾರಿ ತೊಗೊಂಡೋಗ್ಬೇಕಾಗುತ್ತೆ. ಪರಿಸ್ಥಿತಿ ಆ ಥರ ಬರ್ತಕ್ಕಂಥದ್ದು. ಒಂದು ಒಳ್ಳೆಯ ಆನೆಗಳನ್ನ ನೋಡಿ ಹಿಡಿದು ಬಳ್ಳೆ ಆಡಿಯಲ್ಲಿ ಏನು ಮೊದಲು ಇದನ್ನು ಪಳಗಿಸ್ತಿದ್ರೋ ಆ ಥರ ಯಾವುದೇ ರಾಜಕೀಯ ಪ್ರೇರಿತವಾಗದೆ, ರಾಜಕೀಯ ಒಳಗಡೆ ಹೋಗದಂಥದ್ದು ಭಾಳ ಪರಿಶುದ್ಧವಾಗಿ ಪ್ರಾಣಿಗಳಿಗೂ ಮತ್ತು ಮನುಷ್ಯರಿಗೂ ಒಳ್ಳೆಯ ಸಂಬಂಧ ಯಾರ ಜೊತೆ ಇದೆ ಅಂಥವ್ರ ಕೈಗೆ ಕೊಟ್ಟು ಆನೆನ ಸಾಕಿ ಪಳಗಿಸಿ, ಮತ್ತು ಇಲ್ಲಿ ಏನು ಕಾಡಲ್ಲಿ ಒಳಗಡೆ ಇದೆ ಇಂಥ ಜಾಗದಲ್ಲಿ ಆನೆಯನ್ನು ಇಡೋದ್ರಿಂದ ಒಂದು ಆನೆಗಳಿಗೆ ಸೇಫ್ಟಿ ಇರುತ್ತೆ. ನನ್ನ ಕಾಡು ನನ್ನ ಮನೆ ಅನ್ನೋ ಒಂದು